ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಎಸ್, ನಿನ್ನೆ GT ಮಾಲ್ನಲ್ಲಿ ನಡೆದಂತಹ ರೈತರಿಗೆ ಅಪಮಾನಕ್ಕೆ ಹಿನ್ನೆಲೆಯಲ್ಲಿ ಇವತ್ತು ಏನೊಂದು GT ಮಾಲ್ನ ಮ್ಯಾನೇಜರ್ ನವೀನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ನಿನ್ನೆ ಏನಾಯಿತು, ಏನು ಕತೆ? ಸರ್, ನಿನ್ನೆ ಆಗಿರೋ ಇಶ್ಯೂಗೆ ಸಮಯ ಕೇಳ್ತೀವಿ. ಫಸ್ಟ್ ಆಫ್ ಆಲು ನಾವು ರೈತರಿಗೆ ಯಾರೋ ಥರ ಅವಮಾನ ಮಾಡೋದು ಆ ಥರ ಏನಿಲ್ಲ ಸರ್. ನಾವು ರೈತರನ್ನ ದೇವ್ರ ಥರ ನೋಡ್ತೀವಿ. ಇದು ಮಾಲ್ ಓಪನ್ ಆಗಿ 8 ವರ್ಷ ಆಯಿತು. ಇದು ಫಸ್ಟ್ ಟೈಮ್ ಇನ್ಸಿಡೆಂಟ್ ಆಯಿತು ಸರ್. ಇದು ಏನಕ್ಕೆ ಆಯ್ತು ಅಂದರೆ, ಮಧ್ಯಾಹ್ನ ಒಂದು ಈವೆಂಟ್ ನಡೀತಾ ಇತ್ತು UG ಫ್ಲೋರಲ್ಲಿ. ಒಬ್ಬ ಫಸ್ಟ್ ಫ್ಲೋರಲ್ಲಿ ನಿಂತ್ಕೊಂಡು ಲುಂಗಿ ಹಾಕ್ಕೊಂಡು ತೊಡೆ ಮೇಲೆ ಲುಂಗಿ ಕಟ್ಕೊಂಡು ಒಂಥರ ಅಸಹ್ಯ ನಿಲ್ತಾಯಿದ್ರು. ಕೆಳಗಡೆ UG ಫ್ಲೋರನ್ನ ನೋಡೋ ಲೇಡೀಸ್ ಜೆಂಟ್ಸ್ಗೆಲ್ಲ ಒಂಥರ ಮುಜುಗರ ಆಯಿತು. ಅವ್ರು ನಮ್ಮ ಕಂಪ್ಲೇಂಟ್ ಮಾಡೋದು, ಸರ್ ನಾವು ಈವೆಂಟ್ ಮಾಡ್ತಾಯಿದ್ವಿ, ನಾವು ವೀಡಿಯೋ ಮಾಡಿದಾಗ ಒಂಥರ ಅಸಹ್ಯ ಕಾಣುತ್ತೆ ಅಂತ. ಸರ್, ನಾವು ಸೆಕ್ಯೂರಿಟಿಗೆ ಅಲರ್ಟ್ ಮಾಡಿದ್ದೀವಿ. ಸೆಕ್ಯೂರಿಟಿ ಸ್ವಲ್ಪ ಹೋಗಿ ಹೇಳಿ ಅವರಿಗೆ ಒಂದು ಕೆಳಗೆ ಕೇಳಿ, ಇಲ್ಲ ಅದು ಕೂತ್ಕೊಳ್ಳೋಕೆ ಕೇಳಿ ಅಂತ. ಅವರು ಓಕೆ ಸರ್, ಅರ್ಥ ಆಯಿತು ಅಂತ ಅವ್ರು ಹೋಗಿದ್ರು. ಅವರು ಕೆಳಗೆ ಹೋದರು. ಸರ್, ಈ ಪ್ರಾಬ್ಲಮ್ ಮಧ್ಯಾಹ್ನ ಸಾಲ್ವ್ ಆಯಿತು. ಸಂಜೆ ಇದೇ ಥರ ರೈತರು ಬಂದಿದ್ದಾರೆ. ಬಟ್ ನಾವು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಲ್ಲ, ಈ ಥರ ನಮ್ಮ ತಿಳಿಸಿ ಅಂತ, ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂತ ವೆಯ್ಟ್ ಮಾಡಿಸಿದ್ದಾರೆ. ಬಟ್ ಹೇಳೋ ರೀತಿ ಒಂಥರ ಆಶೆ ಆಗಿತ್ತು. ಅದಕ್ಕೆ ಮತ್ತೆ ನಾನು ಕ್ಷಮೆ ಕೇಳ್ತೀವಿ ಸರ್. ಅದು ಹಂಗೆ ಮಾತಾಡಬಾರ್ದಾಗಿತ್ತು. ರೈತರನ್ನ ಕ್ಷಮೆ ಕೇಳ್ತೀವಿ. ನಿಮಗೆ ಮಾಲೀಕರಿಂದ ಏನನ್ನ ಇತ್ತಾ, ಇನ್ಸ್ಟ್ರಕ್ಷನ್ ಇತ್ತಾ? ಅವ್ರ ಮಾಲೀಕರು ದೇವ್ರ ಥರ ಸರ್. ಅವ್ರು ಯಾವಾಗಲೂ ಬಡವರಿಗೆ ಮತ್ತು ರೈತರಿಗೆ ಏನು ಸಪೋರ್ಟ್ ಬೇಕು ಫ್ರಂಟ್ ಬಂದು ಮಾಡ್ತಾರೆ. ಅವರು ಮಾಲಿಕೆಯಿಂದ ಯಾವ್ದು ಇನ್ಸ್ಟ್ರಕ್ಷನ್ ಬಂದಿಲ್ಲ. ಮಾಲ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಯಾವ್ದು ಸರ್ ನೋಡಿದ್ರೆ ಗೊತ್ತಾಗುತ್ತೆ ಪಾಪ ರೈತರು ಅಂತ. ಆದರೂ ಕೂಡ ನಿಮ್ಮ ಸೆಕ್ಯೂರಿಟಿ ಈ ರೀತಿ ಮಾಡಿದ್ದು ಎಷ್ಟು ಸರಿ? ಇಲ್ಲ ಸರ್, ಅವ್ರು ಮಾಡಿದ 100% ತಪ್ಪೇ ಸರ್. ಅವ್ರನ್ನ ಗೌರವ ಕೊಟ್ಟು ಕೂಡಿಸಿ ಮಾತಿರಬೇಕು. ಬಟ್ ಒಂಚೂರು ಒಂದು 5 ನಿಮಿಷ ಒಂದು ಡಿಲೇ ಆಯಿತು ಅಷ್ಟೇ. ಕೇಳ್ಬಿಟ್ಟು ಹೇಳ್ತೀವಿ ಅಂತ ಒಂದು 5 ನಿಮಿಷ ಡಿಲೇ ಆಯಿತು ಅಷ್ಟೇ. ಬಟ್ ಅದಕ್ಕೂ ಸಮಯ ಕೇಳ್ತೀವಿ ಸರ್. ಈಗ ಮುಂದಿನ ದಿನಗಳಲ್ಲಿ ಯಾರನ್ನ ಪಂಚೆ ಹೊಡ್ಕೊಂಬಂದ್ರೆ ಮತ್ತೆ ಬಿಡ್ತೀರಾ, ಇಲ್ಲ ಇದೇ ರೀತಿ ಮಾಡ್ತೀರಾ? ಇಲ್ಲ ಸರ್, ನಾವು ಹೇಳ್ತಾ ಇದೀವಲ್ಲ ಸರ್, 8 ವರ್ಷ ಆಯಿತು ಓಪನ್ ಆಗಿ. ಯಾವುದೇ ನಾನು ಸ್ಟಾಪು ಮಾಡಿಸಿಲ್ಲ. ಯಾರು ಬಂದರೂ ವೆಲ್ಕಮ್. ನಮ್ಮ ಮಾಲ್ ಕನ್ನಡದವ್ರ ಮಾಲ್ ಸರ್. ಇವರು ಎಲ್ರಿಗೂ ವೆಲ್ಕಮ್. ನಮ್ಮ ಮಾಲಲ್ಲಿ ಯಾವುದೇ ಥರ ಡ್ರೆಸ್ ಕೋಡ್ ಆಗಲಿ ಯಾವುದಿಲ್ಲ ಸರ್ ನಮ್ಮದ್ರಲ್ಲಿ. ಮಾಲೀಕರೇ ಹೇಳಿದ್ದಾರೆ ಏನೋ ಕ್ಷಮೆ ಕೇಳ್ಬಿಡು ಅಂತ. ಹೌದು ಸರ್, ಆನ್ ಬಿಹಾಫ್ ಆಫ್ GT ಮಾಲ್ ಎಲ್ಲರೂ ಸಮಯ ಕೇಳ್ತೀವಿ ಸರ್ ಇನ್ಸಿಡೆಂಟ್ ಆಗಿದ್ದಕ್ಕೆ. ಇದಿಷ್ಟು ಏನು GT ಮಾಲ್ನ ಮ್ಯಾನೇಜರ್ ಅವರ ಮಾತು. ನಾವು ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ಅಪಮಾನ ಮಾಡಿಲ್ಲ. ಒಂದು ರೀತಿಯಲ್ಲಿ ನಮಗೆ ಕನ್ಫ್ಯೂಸ್ ಆಗಿ ಈ ರೀತಿ ಮಧ್ಯಾಹ್ನ ಒಂದು ಇನ್ಸಿಡೆಂಟ್ ನಡೀತಿ, ಈ ನೆಲೆಯಲ್ಲಿ ಈ ರೀತಿ ಆಗಿರುವಂಥದ್ದು ಕೂಡ ಹೇಳಿಕೆ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಮಹೇಶ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಎಸ್, ನಿನ್ನೆ GT ಮಾಲ್ನಲ್ಲಿ ನಡೆದಂತಹ ರೈತರಿಗೆ ಅಪಮಾನಕ್ಕೆ ಹಿನ್ನೆಲೆಯಲ್ಲಿ ಇವತ್ತು ಏನೊಂದು GT ಮಾಲ್ನ ಮ್ಯಾನೇಜರ್ ನವೀನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ನಿನ್ನೆ ಏನಾಯಿತು, ಏನು ಕತೆ? ಸರ್, ನಿನ್ನೆ ಆಗಿರೋ ಇಶ್ಯೂಗೆ ಸಮಯ ಕೇಳ್ತೀವಿ. ಫಸ್ಟ್ ಆಫ್ ಆಲು ನಾವು ರೈತರಿಗೆ ಯಾರೋ ಥರ ಅವಮಾನ ಮಾಡೋದು ಆ ಥರ ಏನಿಲ್ಲ ಸರ್. ನಾವು ರೈತರನ್ನ ದೇವ್ರ ಥರ ನೋಡ್ತೀವಿ. ಇದು ಮಾಲ್ ಓಪನ್ ಆಗಿ 8 ವರ್ಷ ಆಯಿತು. ಇದು ಫಸ್ಟ್ ಟೈಮ್ ಇನ್ಸಿಡೆಂಟ್ ಆಯಿತು ಸರ್. ಇದು ಏನಕ್ಕೆ ಆಯ್ತು ಅಂದರೆ, ಮಧ್ಯಾಹ್ನ ಒಂದು ಈವೆಂಟ್ ನಡೀತಾ ಇತ್ತು UG ಫ್ಲೋರಲ್ಲಿ. ಒಬ್ಬ ಫಸ್ಟ್ ಫ್ಲೋರಲ್ಲಿ ನಿಂತ್ಕೊಂಡು ಲುಂಗಿ ಹಾಕ್ಕೊಂಡು ತೊಡೆ ಮೇಲೆ ಲುಂಗಿ ಕಟ್ಕೊಂಡು ಒಂಥರ ಅಸಹ್ಯ ನಿಲ್ತಾಯಿದ್ರು. ಕೆಳಗಡೆ UG ಫ್ಲೋರನ್ನ ನೋಡೋ ಲೇಡೀಸ್ ಜೆಂಟ್ಸ್ಗೆಲ್ಲ ಒಂಥರ ಮುಜುಗರ ಆಯಿತು. ಅವ್ರು ನಮ್ಮ ಕಂಪ್ಲೇಂಟ್ ಮಾಡೋದು, ಸರ್ ನಾವು ಈವೆಂಟ್ ಮಾಡ್ತಾಯಿದ್ವಿ, ನಾವು ವೀಡಿಯೋ ಮಾಡಿದಾಗ ಒಂಥರ ಅಸಹ್ಯ ಕಾಣುತ್ತೆ ಅಂತ. ಸರ್, ನಾವು ಸೆಕ್ಯೂರಿಟಿಗೆ ಅಲರ್ಟ್ ಮಾಡಿದ್ದೀವಿ. ಸೆಕ್ಯೂರಿಟಿ ಸ್ವಲ್ಪ ಹೋಗಿ ಹೇಳಿ ಅವರಿಗೆ ಒಂದು ಕೆಳಗೆ ಕೇಳಿ, ಇಲ್ಲ ಅದು ಕೂತ್ಕೊಳ್ಳೋಕೆ ಕೇಳಿ ಅಂತ. ಅವರು ಓಕೆ ಸರ್, ಅರ್ಥ ಆಯಿತು ಅಂತ ಅವ್ರು ಹೋಗಿದ್ರು. ಅವರು ಕೆಳಗೆ ಹೋದರು. ಸರ್, ಈ ಪ್ರಾಬ್ಲಮ್ ಮಧ್ಯಾಹ್ನ ಸಾಲ್ವ್ ಆಯಿತು. ಸಂಜೆ ಇದೇ ಥರ ರೈತರು ಬಂದಿದ್ದಾರೆ. ಬಟ್ ನಾವು ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಲ್ಲ, ಈ ಥರ ನಮ್ಮ ತಿಳಿಸಿ ಅಂತ, ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂತ ವೆಯ್ಟ್ ಮಾಡಿಸಿದ್ದಾರೆ. ಬಟ್ ಹೇಳೋ ರೀತಿ ಒಂಥರ ಆಶೆ ಆಗಿತ್ತು. ಅದಕ್ಕೆ ಮತ್ತೆ ನಾನು ಕ್ಷಮೆ ಕೇಳ್ತೀವಿ ಸರ್. ಅದು ಹಂಗೆ ಮಾತಾಡಬಾರ್ದಾಗಿತ್ತು. ರೈತರನ್ನ ಕ್ಷಮೆ ಕೇಳ್ತೀವಿ. ನಿಮಗೆ ಮಾಲೀಕರಿಂದ ಏನನ್ನ ಇತ್ತಾ, ಇನ್ಸ್ಟ್ರಕ್ಷನ್ ಇತ್ತಾ? ಅವ್ರ ಮಾಲೀಕರು ದೇವ್ರ ಥರ ಸರ್. ಅವ್ರು ಯಾವಾಗಲೂ ಬಡವರಿಗೆ ಮತ್ತು ರೈತರಿಗೆ ಏನು ಸಪೋರ್ಟ್ ಬೇಕು ಫ್ರಂಟ್ ಬಂದು ಮಾಡ್ತಾರೆ. ಅವರು ಮಾಲಿಕೆಯಿಂದ ಯಾವ್ದು ಇನ್ಸ್ಟ್ರಕ್ಷನ್ ಬಂದಿಲ್ಲ. ಮಾಲ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಯಾವ್ದು. ಸರ್ ನೋಡಿದ್ರೆ ಗೊತ್ತಾಗುತ್ತೆ ಪಾಪ ರೈತರು ಅಂತ. ಆದರೂ ಕೂಡ ನಿಮ್ಮ ಸೆಕ್ಯೂರಿಟಿ ಈ ರೀತಿ ಮಾಡಿದ್ದು ಎಷ್ಟು ಸರಿ? ಇಲ್ಲ ಸರ್, ಅವ್ರು ಮಾಡಿದ 100% ತಪ್ಪೇ ಸರ್. ಅವ್ರನ್ನ ಗೌರವ ಕೊಟ್ಟು ಕೂಡಿಸಿ ಮಾತಿರಬೇಕು. ಬಟ್ ಒಂಚೂರು ಒಂದು 5 ನಿಮಿಷ ಒಂದು ಡಿಲೇ ಆಯಿತು ಅಷ್ಟೇ. ಕೇಳ್ಬಿಟ್ಟು ಹೇಳ್ತೀವಿ ಅಂತ ಒಂದು 5 ನಿಮಿಷ ಡಿಲೇ ಆಯಿತು ಅಷ್ಟೇ. ಬಟ್ ಅದಕ್ಕೂ ಸಮಯ ಕೇಳ್ತೀವಿ ಸರ್. ಈಗ ಮುಂದಿನ ದಿನಗಳಲ್ಲಿ ಯಾರನ್ನ ಪಂಚೆ ಹೊಡ್ಕೊಂಬಂದ್ರೆ ಮತ್ತೆ ಬಿಡ್ತೀರಾ, ಇಲ್ಲ ಇದೇ ರೀತಿ ಮಾಡ್ತೀರಾ? ಇಲ್ಲ ಸರ್, ನಾವು ಹೇಳ್ತಾ ಇದೀವಲ್ಲ ಸರ್, 8 ವರ್ಷ ಆಯಿತು ಓಪನ್ ಆಗಿ. ಯಾವುದೇ ನಾನು ಸ್ಟಾಪು ಮಾಡಿಸಿಲ್ಲ. ಯಾರು ಬಂದರೂ ವೆಲ್ಕಮ್. ನಮ್ಮ ಮಾಲ್ ಕನ್ನಡದವ್ರ ಮಾಲ್ ಸರ್. ಇವರು ಎಲ್ರಿಗೂ ವೆಲ್ಕಮ್. ನಮ್ಮ ಮಾಲಲ್ಲಿ ಯಾವುದೇ ಥರ ಡ್ರೆಸ್ ಕೋಡ್ ಆಗಲಿ ಯಾವುದಿಲ್ಲ ಸರ್ ನಮ್ಮದ್ರಲ್ಲಿ. ಮಾಲೀಕರೇ ಹೇಳಿದ್ದಾರೆ ಏನೋ ಕ್ಷಮೆ ಕೇಳ್ಬಿಡು ಅಂತ. ಹೌದು ಸರ್, ಆನ್ ಬಿಹಾಫ್ ಆಫ್ GT ಮಾಲ್ ಎಲ್ಲರೂ ಸಮಯ ಕೇಳ್ತೀವಿ ಸರ್ ಇನ್ಸಿಡೆಂಟ್ ಆಗಿದ್ದಕ್ಕೆ. ಇದಿಷ್ಟು ಏನು GT ಮಾಲ್ನ ಮ್ಯಾನೇಜರ್ ಅವರ ಮಾತು. ನಾವು ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ಅಪಮಾನ ಮಾಡಿಲ್ಲ. ಒಂದು ರೀತಿಯಲ್ಲಿ ನಮಗೆ ಕನ್ಫ್ಯೂಸ್ ಆಗಿ ಈ ರೀತಿ ಮಧ್ಯಾಹ್ನ ಒಂದು ಇನ್ಸಿಡೆಂಟ್ ನಡೀತಿ, ಈ ನೆಲೆಯಲ್ಲಿ ಈ ರೀತಿ ಆಗಿರುವಂಥದ್ದು ಕೂಡ ಹೇಳಿಕೆ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಮಹೇಶ್, ವಿಸ್ತಾರ ನ್ಯೂಸ್, ಬೆಂಗಳೂರು. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಎಸ್, ನಿನ್ನೆ GT ಮಾಲ್ನಲ್ಲಿ ನಡೆದಂತಹ ರೈತರಿಗೆ ಅಪಮಾನಕ್ಕೆ ಹಿನ್ನೆಲೆಯಲ್ಲಿ ಇವತ್ತು ಏನೊಂದು GT ಮಾಲ್ನ ಮ್ಯಾನೇಜರ್ ನವೀನ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ನಿನ್ನೆ ಏನಾಯಿತು, ಏನು ಕತೆ? ಸರ್, ನಿನ್ನೆ ಆಗಿರೋ ಇಶ್ಯೂಗೆ ಸಮಯ ಕೇಳ್ತೀವಿ. ಫಸ್ಟ್ ಆಫ್ ಆಲು ನಾವು ರೈತರಿಗೆ ಯಾರೋ ಥರ ಅವಮಾನ ಮಾಡೋದು ಆ ಥರ ಏನಿಲ್ಲ ಸರ್. ನಾವು ರೈತರನ್ನ ದೇವ್ರ ಥರ ನೋಡ್ತೀವಿ. ಇದು ಮಾಲ್ ಓಪನ್ ಆಗಿ 8 ವರ್ಷ ಆಯಿತು. ಇದು ಫಸ್ಟ್ ಟೈಮ್ ಇನ್ಸಿಡೆಂಟ್ ಆಯಿತು ಸರ್. ಇದು ಏನಕ್ಕೆ ಆಯ್ತು ಅಂದರೆ, ಮಧ್ಯಾಹ್ನ ಒಂದು ಈವೆಂಟ್ ನಡೀತಾ ಇತ್ತು UG ಫ್ಲೋರಲ್ಲಿ. ಒಬ್ಬ
ಫಸ್ಟ್ ಫ್ಲೋರಲ್ಲಿ ನಿಂತ್ಕೊಂಡು ಲುಂಗಿ ಹಾಕ್ಕೊಂಡು ತೊಡೆ ಮೇಲೆ ಲುಂಗಿ ಕಟ್ಕೊಂಡು ಒಂಥರ ಅಸಹ್ಯ ನಿಲ್ತಾಯಿದ್ರು. ಕೆಳಗಡೆ UG4 ನೋಡೋ ಲೇಡೀಸ್ ಜೆಂಟ್ಸ್ಗೆಲ್ಲ ಒಂಥರ ಮುಜುಗರ ಆಯಿತು. ಅವ್ರು ನಮ್ಮ ಕಂಪ್ಲೇಂಟ್ ಮಾಡೋದು, ಸರ್ ನಾವು ಈವೆಂಟ್ ಮಾಡ್ತಾಯಿದ್ವಿ, ನಾವು ವೀಡಿಯೋ ಮಾಡಿದಾಗ ಒಂಥರ ಅಸಹ್ಯ ಕಾಣುತ್ತೆ ಅಂತ. ಸರ್ ನಾವು ಸೆಕ್ಯೂರಿಟಿ ಅಲರ್ಟ್ ಮಾಡಿದ್ದೀವಿ. ಸೆಕ್ಯೂರಿಟಿ ಸ್ವಲ್ಪ ಅವಾಗ ಹೇಳಿ ಅವರಿಗೆ ಒಂದು ಕೆರಳಕ್ಕೆ ಕೇಳಿ ಇಲ್ಲ ಅದು ಕೂತ್ಕೊಳ್ಳೋಕೆ ಕೇಳಿ ಅಂತ. ಅವರು ಓಕೆ ಸರ್ ಅರ್ಥ ಆಯಿತು ಅಂತ ಅವ್ರು ಹೋಗಿದ್ರು. ಅವರು ಕೆರಳೆ ಹೋದರು. ಸರ್ ಈ ಪ್ರಾಬ್ಲಮ್ ಮಧ್ಯಾಹ್ನ ಸಾಲ್ವ್ ಆಯಿತು. ಸಂಜೆ ಇದೇ ಥರ ರೈತರು ಬಂದಿದ್ದಾರೆ. ಬಟ್ ನಾವೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ವಲ್ಲ ಈ ಥರ ನಮ್ಮ ತಿಳಿಸಿ ಅಂತ, ಒಂದು 5 ನಿಮಿಷ ವೆಯ್ಟ್ ಮಾಡಿ ಅಂತ ವೆಯ್ಟ್ ಮಾಡಿಸಿದ್ದಾರೆ. ಬಟ್ ಹೇಳೋ ರೀತಿ ಒಂಥರ ಆಶೆ ಆಗಿತ್ತು. ಅದಕ್ಕೆ ಮತ್ತೆ ನಾನು ಕ್ಷಮೆ ಕೇಳ್ತೀವಿ ಸರ್. ಅದಕ್ಕೆ ಹಂಗೆ ಮಾತಾಡಬಾರ್ದಾಗಿತ್ತು ರೈತರನ್ನ. ಕ್ಷಮೆ ಕೇಳ್ತೀವಿ. ನಿಮಗೆ ಮಾಲೀಕರಿಂದ ಏನನ್ನ ಇತ್ತಾ ಇನ್ಸ್ಟ್ರಕ್ಷನ್ ಇತ್ತಾ? ಅವ್ರ ಮಾಲೀಕರು ದೇವ್ರ ಥರ ಸರ್. ಅವ್ರು ಯಾವಾಗಲೂ ಬಡವರಿಗೆ ಮತ್ತು ರೈತರಿಗೆ ಏನು ಸಪೋರ್ಟ್ ಬೇಕು ಫ್ರಂಟ್ ಬಂದು ಮಾಡ್ತಾರೆ. ಅವರು ಮಾಲಿಕೆಯಿಂದ ಯಾವ್ದು ಇನ್ಸ್ಟ್ರಕ್ಷನ್ ಬಂದಿಲ್ಲ. ಮಾಲ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಯಾವ್ದು ಸರ್ ನೋಡಿದ್ರೆ ಗೊತ್ತಾಗುತ್ತೆ ಪಾಪ ರೈತರು ಅಂತ. ಆದರೂ ಕೂಡ ನಿಮ್ಮ ಸೆಕ್ಯೂರಿಟಿ ಈ ರೀತಿ ಮಾಡಿದ್ರೆ ಎಷ್ಟು ಸರಿ? ಇಲ್ಲ ಸರ್, ಅವ್ರು ಮಾಡಿದ 100% ತಪ್ಪೇ ಸರ್. ಅವ್ರನ್ನ ಗೌರವ ಕೊಟ್ಟು ಕೂಡಿಸಿ ಮಾತಿರಬೇಕು. ಬಟ್ ಒಂಚೂರು ಒಂದು 5 ನಿಮಿಷ ಡಿಲೇ ಆಯಿತು ಅಷ್ಟೇ. ಕೇಳ್ಬಿಟ್ಟು ಹೇಳ್ತೀವಿ ಅಂತ ಒಂದು 5 ನಿಮಿಷ ಡಿಲೇ ಆಯಿತು ಅಷ್ಟೇ. ಬಟ್ ಅದಕ್ಕೂ ಸಮಯ ಕೇಳ್ತೀವಿ ಸರ್. ಈಗ ಮುಂದಿನ ದಿನಗಳಲ್ಲಿ ಯಾರನ್ನ ಪಂಚೆ ಹೊಡ್ಕೊಂಬಂದ್ರೆ ಮತ್ತೆ ಬಿಡ್ತೀರಾ ಇಲ್ಲ ಇದೇ ರೀತಿ ಮಾಡ್ತೀರಾ? ಇಲ್ಲ ಸರ್, ನಾವು ಹೇಳ್ತಾ ಇದೀವಲ್ಲ ಸರ್, 8 ವರ್ಷ ಆಯಿತು ಓಪನ್ ಆಗಿ. ಯಾವುದೇ ನಾನು ಸ್ಟಾಪು ಮಾಡಿಸಿಲ್ಲ. ಯಾರು ಬಂದರೂ ವೆಲ್ಕಮ್ ನಮ್ಮ ಮಾಲು. ನಮ್ಮ ಮಾಲ್ ಕನ್ನಡದವ್ರ ಮಾಲ್ ಸರ್ ಇವರು. ಎಲ್ರಿಗೂ ವೆಲ್ಕಮ್ ನಮ್ಮ ಮಾಲಲ್ಲಿ. ಯಾವುದೇ ಥರ ಡ್ರೆಸ್ ಕೋಡ್ ಆಗಲಿ ಯಾವುದಿಲ್ಲ ಸರ್ ನಮ್ಮದ್ರಲ್ಲಿ. ಮಾಲೀಕರೇ ಹೇಳಿದಾರೆ ಏನೋ ಕ್ಷಮೆ ಕೇಳ್ಬಿಡು ಅಂತ? ಹೌದು ಸರ್, ಆನ್ ಬಿಹಾಫ್ ಆಫ್ GT ಮಾಲ್ ಎಲ್ಲರೂ ಸಮಯ ಕೇಳ್ತೀವಿ ಸರ್ ಇನ್ಸಿಡೆಂಟ್ ಆಗಿದ್ದಕ್ಕೆ. ಇದಿಷ್ಟು ಏನು GT ಮಾಲ್ನ ಮ್ಯಾನೇಜರ್ ಅವರ ಮಾತು. ನಾವು ರೈತರು ಯಾವುದೇ ಕಾರಣಕ್ಕೂ ಕೂಡ ಅಪಮಾನ ಮಾಡಿಲ್ಲ. ಒಂದು ರೀತಿಯಲ್ಲಿ ನಮಗೆ ಕನ್ಫ್ಯೂಸ್ ಆಗಿ ಈ ರೀತಿ ಮಧ್ಯಾಹ್ನ ಒಂದು ಇನ್ಸಿಡೆಂಟ್ ನಡೀತು. ಈ ನೆಲೆಯಲ್ಲಿ ಈ ರೀತಿ ಆಗಿರುವಂಥದ್ದು ಕೂಡ ಹೇಳಿಕೆ ಕೊಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಮಹೇಶ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.